ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಹೊಸ ಗಾಡೀಲಿ ಹೊಸ ವೀಡಿಯೋ. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ, ತುಂಬ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು ಎಕ್ಸ್‌ಪ್ರೆಸ್ 210 ಹೀಟಿಂಗ್ ಇಶ್ಯೂ ಜಾಸ್ತಿ ಇದೆ, ಟ್ರಾಫಿಕ್ಕಿಗೆಲ್ಲ ಸರಿ ಆಗೋಲ್ಲ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಟ್ರಾಫಿಕಲ್ಲೇ ಒಂದು ರೈಡ್ ಮಾಡಿ ನೋಡ್ಬಿಡೋಣ ಅಂತ ಬನ್ನಿ. ನಾನು ಹೋಗೋ ರೂಟ್ ಬಂದು ಹೆವಿ ಟ್ರಾಫಿಕ್ ರೋಡು. ಬನ್ನಿ ನೋಡೋಣ ಟ್ರಾಫಿಕಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಎಕ್ಸ್‌ಪ್ರೆಸ್ 210 ಅಂತ. ಸೊ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ಗಾಡಿ ತೊಗೊಂಡು 10 ಡೇಸ್ ಮೇಲೆ ಆಯಿತು. ಸೊ ಇದೇ ಫಸ್ಟ್ ವೀಡಿಯೋ ಹೊಸ ಗಾಡೀಲಿ. ಇನ್ನೂ ಗಾಡಿದು ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ. ಗಾಡಿ ಚಿತ್ರದಲ್ಲಿ ಬಿಡಿಸಿದ ತಕ್ಷಣ ನೆಕ್ಸ್ಟ್ ಡೇನೇ ಬೆಂಗಳೂರಿಗೆ ಬಂದೆ. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ. ನೋಡಿ, ಇನ್ನೂ 325 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಬನ್ನಿ ನೋಡೋಣ ಟ್ರಾಫಿಕಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು, ಡೈಲಿ ಯೂಸಿಗೆಲ್ಲ ಸರಿ ಆಗುತ್ತಾ ಇಲ್ಲೋ ಅಂತ ನೋಡೋಣ. ಸೊ ತುಂಬ ಜನ ಹೇಳ್ತಾಯಿದ್ರು ಎಕ್ಸ್‌ಪ್ರೆಸ್ 210 ಹೆವಿ ಹೀಟ್ ಆಗುತ್ತೆ, ಗಾಡಿ ಸ್ವಲ್ಪ ದೂರ ಹೋದ್ರೂ ಕೂಡ ಹೀಟ್ ಆಗುತ್ತೆ ಅಂತ. ಸೊ ಅದನ್ನು ಚೆಕ್ ಮಾಡೋಣ ಇವತ್ತು. ಮೇ ಬಿ ನನ್ನ ಗಾಡಿ ಹೀಟ್ ಆಗ್ತೈತೆ ಇವಾಗ ಹೇಳ್ಬೇಕಂದ್ರೆ, ಯಾಕಂದರೆ ಫಸ್ಟ್ ಸರ್ವಿಸ್ ಇನ್ನೂ ಆಗಿಲ್ಲ, ಅದಕ್ಕೋಸ್ಕರ ಹೀಟ್ ಆಗ್ತೈತೆ. ನಾನು ಶೋರೂಮಲ್ಲಿ ಕೂಡ ವಿಚಾರಿಸಿದೆ, ಅವರು ಅದನ್ನೇ ಹೇಳಿದ್ದು, ಫಸ್ಟ್ ಸರ್ವಿಸ್ ಆಗಿರಲ್ಲ ಹೀಟ್ ಆಗ್ತಿರುತ್ತೆ, ಅದಾದಮೇಲೆ ಸರಿ ಹೋಗ್ಬೋದು ಅಂತ. ನೋಡೋಣ, ಫಸ್ಟ್ ಸರ್ವಿಸ್ ಆದಮೇಲೆ ಮತ್ತೊಂದು ವೀಡಿಯೋ ಮಾಡ್ತೀನಿ ಹೀಟಿಂಗ್ ಇಶ್ಯೂ ಬಗ್ಗೆ. ಹೆವಿ ಟ್ರಾಫಿಕ್ ಗುರು. ಈ ಲಾರಿ ಅವ್ರು ಇರ್ತಾರಲ್ಲ, ಊರಿಂದನೇ ಹೇಳ್ಬೇಕಂದ್ರೆ ಸ್ವಲ್ಪ ಟ್ರಾಫಿಕ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಹೇಗಿರ ಈ ಟ್ರಾಫಿಕಲ್ಲಿ ನೋಡಿ ಇಷ್ಟೊತ್ತಿಗೆ ತಲೆ ಕೆಟ್ಟೋಗುತ್ತೆ ನಿಜ. ನೋಡಿ ಟ್ರಾಫಿಕ್ ಪೊಲೀಸವರು ಫೋನ್ ಹಿಡ್ಕೊಂಡಿರ್ತಾರೆ, ಹೆಲ್ಮೆಟ್ ಇಲ್ಲ ಅಂದರೆ ಫೋಟೋ ಹೊಡಿ, ಹಾಕು ಫೈನು. ಶಿಟ್. ಈ ರೋಡಲ್ಲಿ ಅರ್ಧ ಟ್ರಾಫಿಕ್ ಆಗೋದೇ ಈ ಕಾರರಿಂದ. ಒಬ್ಬೊಬ್ರು ಇರ್ತಾರೆ ದೊಡ್ಡ ದೊಡ್ಡ ಗಾಡಿ ಎತ್ಕೊಂಡ್ಬಂದ್ಬಿಡ್ತಾರೆ ಆರಾಮಾಗಿ. ಅವರೆಲ್ಲ ಒಂದು ಬೈಕೋ ಇಲ್ಲ ಸ್ಕೂಟಿನೋ ಇಲ್ಲ ಯಾವ್ದಾದ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಬಂದರೆ ರೋಡಲ್ಲಿ ವೆಹಿಕಲ್ಸು ಕಮ್ಮಿನೂ ಆಗುತ್ತೆ, ಟ್ರಾಫಿಕ್ ಅಷ್ಟೊಂದಿರಲ್ಲ. ನೋಡಿ ನೋಡಿ ಇವರು ಒಬ್ಬರೇ. ಓ ಅಣ್ಣ ನೋಡಪ್ಪ, ಡ್ರೈವ್ ಮಾಡ್ಕೊಂಡೆ ಪರ್ಚೇಸ್ ಮಾಡ್ತಾನೆ. ಇಲ್ಲೇನು ಪ್ರಾಬ್ಲಮ್ ಅಂದರೆ ಸಿಗ್ನಲ್ ಒಂದೂ ಇಲ್ಲ, ಇಲ್ಲೂ ಸಿಗ್ನಲ್ ಇಲ್ಲ. ಮತ್ತು ಅಲ್ಲಿ ನೋಡಿದ್ವಲ್ಲ
ಅಲ್ಲೂ ಸಿಗ್ನಲ್ ಇಲ್ಲ. ಮುಂದೆ ಒಂದಿದೆ ಬನ್ನಿ, ಅಲ್ಲೂ ಕೂಡ ಸಿಗ್ನಲ್ ಇಲ್ಲ. ಅದಕ್ಕೆ ಅನಿಸುತ್ತೆ ಹೆವಿ ಟ್ರಾಫಿಕ್ ಆಗೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನೋಡಿ ಈ ಲಾರಿಗಳವರು ಅದು ಒಂದು ಈ ಚಿಕ್ಕ ರೋಡಲ್ಲಿ ಆಗೋದಿಲ್ಲ ಗುರು, ಅದರಲ್ಲೂ ಲಾರಿಗಳವರೆಲ್ಲ ಬಂದು ಇನ್ನೂ ಟ್ರಾಫಿಕ್ ಮಾಡಾಕ್ತಾರೆ. ಓ ಯಾರಪ್ಪ ಇಲ್ಲೇ ಬಂದು ನನಗೆ ಅಡ್ಡ ಹಾಕಿದ. ಸೊ ಗಾಡಿ ಬಗ್ಗೆ ಬಂದರೆ ಟ್ರಾಫಿಕಲ್ಲೂ ಓಡಿಸ್ಬೋದು, ಅಷ್ಟೊಂದೇನು ಇದಾಗಲ್ಲ, ನಿಮಗೆ ವೇಟ್ ಕೂಡ ಫೇಲ್ ಆಗೋಲ್ಲ. ಬಟ್ ಒಂದು ಪ್ರಾಬ್ಲಮ್ ಅಂದರೆ ಹ್ಯಾಂಡಲ್ ಬಾರ್ ಸ್ವಲ್ಪ ದೊಡ್ಡದಾಗಿದೆ, ಅಂದರೆ ಅಡ್ವೆಂಚರ್ಗೆ ಕಂಫರ್ಟ್ ರೈಡಿಂಗಿಗೆ ಮಾಡಿರೋದಲ್ಲ, ಅದು ಒಂದು ಸ್ವಲ್ಪ ಮಿಸ್ ಆಗುತ್ತೆ ಒಂದೊಂದು ಸರಿ. ಬಟ್ ನೀವು ಓಡಿಸ್ತಾ ನಿಮಗೆ ಅಭ್ಯಾಸ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅದು. ಓಕೆ, ಆಂಬುಲೆನ್ಸ್. ಗಾಡಿ ಜಾಗ ಬಿಡ್ರಪ್ಪ ಆಂಬುಲೆನ್ಸ್ಗೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಟ್ಯಾಂಕ್ ಇಚ್ಚಿನ ಓಕೆ, ಪೊಲೀಸರು ಇದ್ದಾರೆ. ಪೊಲೀಸರು ಇಲ್ಲಾಂದರೆ ಹೆವಿ ಟ್ರಾಫಿಕ್ಗಳು ಪಾಪ, ಅವರಿಂದನೇ ಸ್ವಲ್ಪ ಈ ರೋಡಲ್ಲಿ ಅರ್ಧ ಕಮ್ಮಿ ಆಗುತ್ತೆ ಹೇಳ್ಬೇಕಂದ್ರೆ. ಇಲ್ಲಿ ನೋಡಿ, ಇದು ವೈದೇಹಿ ಸಿಗ್ನಲ್, ಇಲ್ಲಿಂದ ಆರಾಮು. ಓಕೆ, ಸಿಗ್ನಲ್ ಬಿಡ್ತು, ಬನ್ನಿ ಹೋಗೋಣ. ಹೋಗಪ್ಪ. ಓಕೆ, ಹೇಗೆ ಅನ್ನಿಸ್ತು ವಿಡಿಯೋ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಎಕ್ಸ್ಪಲ್ಸಿಂದ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಆನ್ಸರ್ ಮಾಡೋಣ.